ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಪಕ್ಷದಿಂದ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗಾಗಿ ಸೋಂಪುರ ಹೋಬಳಿ ಹಾಗೂ ಸೋಲೂರು ಹೋಬಳಿಯಿಂದ ಸುಮಾರು 200ರಿಂದ 250 ಕಾರುಗಳಲ್ಲಿ ಲೋಕಸಭಾ ಅಭ್ಯರ್ಥಿ ಕೆ ಸುಧಾಕರ್ ನಾಮಪತ್ರ ಸಲ್ಲಿಕೆಗಾಗಿ ತೆರಳಿದ್ರು. ಬಿಜೆಪಿ ಹಾಗೂ ಜೆಡಿಎಸ್ ಎರಡು ಪಕ್ಷಗಳ ಮುಖಂಡರುಗಳು ಒಗ್ಗೂಡಿ ಜೈ ಶ್ರೀರಾಮ್ ಜೈ ಮೋದಿ ಎಂದು ಕೂಗುತ್ತಾ ನಾಮಪತ್ರ ಸಲ್ಲಿಕೆಗಾಗಿ ಹೊರಟರು. ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ನೇತೃತ್ವದಲ್ಲಿ ಸುಮಾರು 200ರಿಂದ 250 ಕಾರುಗಳಲ್ಲಿ ಸಾವಿರಾರು ಜನ ಮುಖಂಡರುಗಳು ಸೇರಿ ನಾಮಪತ್ರ ಸಲ್ಲಿಕೆಗಾಗಿ ಹೋದ್ರು. ಇದೇ ಸಮಯದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರುಗಳು ಹಾಗೂ ಜೆಡಿಎಸ್ ಮುಖಂಡರುಗಳು ಕೆ ಸುಧಾಕರ್ ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು. ಗೆಲುವನ್ನ ತಡೆಹಿಡಿಯಲು ಯಾರಿಂದಲೂ ಸಾಧ್ಯವಿಲ್ಲ. ನೆಲಮಂಗಲ ತಾಲೂಕಿನಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕಿಂತ ಬಿಜೆಪಿ ಪಕ್ಷಕ್ಕೆ 30,000 ಓಟ್ಗಳಿಗಿಂತ ಹೆಚ್ಚು ಮತಗಳು ಹಾಕಿಸುವುದು ನಮ್ಮ ಜವಾಬ್ದಾರಿ ಎಂದು ತಿಳಿಸಿದ್ರು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಕನಸು, ಬಿಜೆಪಿ ಪಕ್ಷದ ಗೆಲುವು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ತಿಳಿಸಿ ಜೈ ಶ್ರೀರಾಮ್ ಜೈ ಮೋದಿ ಜೈಕಾರ ಹಾಕುತ್ತಾ ಲೋಕಸಭಾ ಅಭ್ಯರ್ಥಿ ಕೆ ಸುಧಾಕರ್ ನಾಮಪತ್ರ ಸಲ್ಲಿಕೆಗಾಗಿ ಹೊರಟರು. ಈ ಕೆಲಸ ವಿಧಾನಸಭೆಯನ್ನು ಕೂಡ ಮಾಡಿದ್ರೆ ಇವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಎರಡೂ ಕೂಡ ಇವತ್ತು ಅಧಿಕಾರದಲ್ಲಿರಬಹುದಾಗಿತ್ತು. ಬಟ್ ಎಲ್ಲ ಒಂದ್ ಕಡೆ ಅಂಟಂತನ ಅಂದ್ಮೇಲೆ ಒಡಕಿದ್ದು ಸರ್ವೇ ಸಾಮಾನ್ಯ. ಬಟ್ ಮುಂದೆ ಯಾವ್ದು ಕಾಣ್ಕೊಂತದಾಗಲ್ಲ. ಮುಂಬರ್ತಕ್ಕಂಥ ಎಲ್ಲಾ ಚುನಾವಣೆಗಳು ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಹೋಗ್ತೀವಿ. ಈ ಲೋಕಸಭಾ ಚುನಾವಣೆಗೂ ಕೂಡ ಒಂದು 25,000 ಅಂತೇಳಿ ನಾವು ಹೆಚ್ಚಿಗೆ ಮತ ಕೊಡುವಂತ ಕೆಲಸ ಮಾಡ್ತೀವಿ. ಇವತ್ತು ನಾವೆಲ್ಲರೂ ಕೂಡ ಹೋಗ್ತಾ ಇದೀವಿ. ಅವರಿಗೆ ಸುಧಾಕರ್ ಅವರು ಬಲ ತುಂಬಂತ ಕೆಲಸಕ್ಕೆ ಹೋಗ್ತಾ ಇದೀವಿ. ಅದನ್ನ ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ನಮ್ಮ ಮುಂದೆ ಗೆಲ್ಲಂತ ಕೆಲಸ ಸುಧಾಕರ್ ಸಿಗ್ಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಎಲ್ಲರ ಬಿಸಿಲಿನ ಜಳ ಕೂಡ ಜಾಸ್ತಿ ಆಗ್ತದೆ. ನೆಕ್ಸ್ಟ್ ಯಾವ ರೀತಿ ಪ್ರಚಾರಗಳನ್ನ ಕೈಗೊಳ್ತೀರಾ? ಬೆಳಗ್ಗೆ ಸಾಯಂಕಾಲ ನಮ್ಗೆ 20 ದಿವಸ ಎಂತ ಬಿಸಿಲಾರು ಕೂಡ ಮಳೆ ಹೋದ್ರು ಕೂಡ ಮನೆ ಮಲಿನಾರು ಪರವಾಗಿಲ್ಲ. ನಮ್ಮ ದೇಶ ಸುಭದ್ರವಾಗಿರ್ಬೇಕು ಅಂತ ಅನ್ನಂಗಿದ್ರೆ ನಾವು ನರೇಂದ್ರ ಮೋದಿ ಬೆಂಬಲಿಸಬೇಕು. ಅಲ್ಲಿ ಬಿಸಿಲು ಇಷ್ಟಕ್ಕೆ ಎದುರ್ಕೊಂಡ್ರೆ ಈ ಗಡಿ ಕಾಯ್ತಾ ಇರ್ತಕ್ಕಂಥ ಸೈನಿಕರ ಆವೃತ್ತಿ ಕಷ್ಟ ಅನುಭವಿಸ್ತಾ ಇರ್ಬೇಕು. ಅವ್ರಿಗೆಲ್ಲ ಸಂಪೂರ್ಣ ಬಲ ಸಿಗ್ಬೇಕು, ದೇಶ ಸಂತೃಪ್ತಿಯಾಗಿರ್ಬೇಕು. ನಾವೆಲ್ಲರೂ ಕೂಡ ನಿಮ್ದೇ ಜೀವನ ಮಾಡ್ಬೇಕು ಅನ್ನೋದಾದ್ರೆ 20 ದಿವಸ ನಾವೆಲ್ಲರೂ ಕೂಡ ಕಷ್ಟ ಬೀಳಬೇಕು. ಇಂಥ ಬಿಸ್ಲಾರು ಸರಿನೇ, ಮಳೆ ಆದ್ರೂ ಸರಿ, ಏನಾದ್ರು ಸುರ ಮನೆ ಮಾರ್ಗಂತ ಮಾತೇ ಇಲ್ಲ. ನರೇಂದ್ರ ಮೋದಿ ಅವ್ರು ಗೆದ್ದಿದ ಮೇಲೆ ನಿಮ್ದೇ ನಿದ್ದೆ ಮಾಡಂತ ಕೆಲಸ ಕೈ ಹಾಕ್ತೀವಿ. ನಾವು ಜೆಡಿಎಸ್ ಗಾಗಲಿ ಬಿಜೆಪಿಗಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ NDA ಅಭ್ಯರ್ಥಿ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲಾ ನಾಯಕರು ಕೂಡ ಮಾತಾಡಿದ್ದು. ಬಟ್ ಸ್ವಲ್ಪ ಅಸಮಾಧಾನ ಇಟ್ಕೊಳ್ಳೋದು ಸತ್ಯ. ನೆನ್ನೆ ಅವ್ರ ಮನೆಗೆ ಹೋಗಿ ಅವ್ರ ಮನೆ ಕೂತ್ಕೊಂಡು ಮಾತಾಡೋದ್ರ ಮುಖಾಂತರ ಅವ್ರ ಮೇಲೆ ತಿಂಡಿ ತಿಂದಿ ಇಲ್ಲ ನಾವಿಬ್ರು ಕೂಡ ಜೊತೆಲಿದ್ದೀವಿ ಅಂತ ಸಂದೇಶ ಕೊಟ್ಟವ್ರೆ. ಇಲ್ಲಿ ಯಾವುದೇ ಗೊಂದಲ ಇಲ್ಲ. ಇದು ಕೇವಲ ಸುಧಾಕರ್ ಅವ್ರ ಚುನಾವಣೆ ಅಲ್ಲ, ದೇಶದ ಪ್ರಶ್ನೆ ಚುನಾವಣೆ. ನಾವೆಲ್ಲರೂ ಕೂಡ ನರೇಂದ್ರ ಮೋದಿ ಅವರು ನೋಡಬೇಕು. ಇದು ಕೇವಲ 1 ಸೀಟು 2 ಸೀಟು MLA, ಜಿಲ್ಲಾ ಪರಿಷತ್ತು, ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲ. ಇದು ದೇಶದ ಭವಿಷ್ಯದ ಪ್ರಶ್ನೆ. ಆದ ಕಾರಣ ಇವತ್ತು ಇಡೀ ಪ್ರಪಂಚನೇ ಕೊಂಡಾಡ್ತಕ್ಕಂಥ ಯಾರಾದ್ರೂ ಕೂಡ ಈ ನಾಡಲ್ಲಿ, ಈ ದೇಶದಲ್ಲಿ, ಪ್ರಪಂಚದಲ್ಲಿ ಪ್ರಧಾನಮಂತ್ರಿಗಳು ಅವರೇ ಅಂದ್ರೆ ಯಾವ್ದು ರಾಜ್ಯದಲ್ಲೂ ಯಾವ ದೇಶದಲ್ಲೂ ಕೂಡ ನರೇಂದ್ರ ಮೋದಿ ಬಿಟ್ಟರೆ ಬಿಡು ಯಾರು ಇಲ್ಲ. ಆದ ಕಾರಣ ಚಿಕ್ಕಬಳ್ಳಾಪುರದಲ್ಲಿ ನಾವು ಸುಧಾಕರ್ ಮಕ್ಕಳು ನೋಡ್ತೀವಿ. ನಾವು ಮುಂಚಿತವಾಗಿ ಆ ಕಣ್ಣು ಕಾಣ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಚಿಹ್ನೆ. ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ದೇವೇಗೌಡರೇ ಒತ್ತಿ ಹೇಳ್ತಾ ಇರೋದ್ರಿಂದ ಜೆಡಿಎಸ್ ಮತ್ತೆ ಬಿಜೆಪಿ ಎರಡೂ ಕೂಡ ಸೇರಿ ನಾವು ಅಭ್ಯರ್ಥಿ ವಿಶ್ವನಾಥ್ ಆಗಿರು ಬೇಜಾರ್ ಮಾಡ್ಕೊಂತಿರ್ಲಿಲ್ಲ, ಸುಧಾಕರ್ ಆಗಿರು ಬೇಜಾರ್ ಮಾಡ್ಕೊಂತಿರ್ಲಿಲ್ಲ, ಕೊನೆ ಪಕ್ಷ ಕುಮಾರಸ್ವಾಮಿ ಆಗಿರು ಬೇಜಾರ್ ಮಾಡ್ಕೊಂತಿರ್ಲಿಲ್ಲ, ಇನ್ನೊಬ್ಬ ಅವ್ರಿಗೆ 3 ಸೇರಿ ಇನ್ನೊಬ್ಬ ಕೊಟ್ಟರು ಕೂಡ ಬೇಜಾರ್ ಮಾಡ್ಕೊಂತಿರ್ಲಿಲ್ಲ. ಅಸಮಾಧಾನ ಇತ್ತು. ನನ್ನ ಇಬ್ರು ಕೂಡ ಒಂದಾಗವ್ರೆ. ಒಳ್ಳೆ ಸಂದೇಶ ಬಂದೈತೆ. ನಾವು ಒಂದು 2-2.5 ಲಕ್ಷ ಲೀಡಲ್ಲಿ ಗೆಲ್ತೀವಿ ಅಂತಕ್ಕಂಥ ಮತ್ತನ್ನು ಕೂಡ ಹೇಳಿ ಬಯಸ್ತೀವಿ. ನಾವು ಜೆಡಿಎಸ್ ಮತ್ತೆ ಬಿಜೆಪಿ ಎರಡೂ ಕೂಡ ಸೇರಿ 150-200 ಕಾರ್ ನಾವು ಹೋಗ್ತಾ ಇದೀವಿ. ಪ್ರತಿ ಒಬ್ಳು ಕೂಡ 50 ಕಾರು ಜೆಡಿಎಸ್. ಇನ್ ಮುಂದೆ ಯಾವ್ದು ಭಾಗ ಮಾಡ್ಕೊಳ್ಳಲ್ಲ. ಬಟ್ ಕಾರ್ಯಕರ್ತರು ಜಾಸ್ತಿ ಬರೋ ಕಾರಣದಿಂದ ಆತರ ಮಾಡ್ಕೊಂಡಿದ್ದು ನೋಡಿ. ಇದೆಲ್ಲ 3 ಹೋಬಳಿದು, ಸೋಲೂರು, ತ್ಯಾಮಂಡ್ಲು ಮತ್ತೆ ಸೋಂಪುರ, ಬೇಗೂರು, ಈ 4 ಹೋಬಳಿನ ಹೋಗ್ತಾ ಇದೆ. ಟೌನ್ ಇಂದ ಅಲ್ಲ ಒಂದು 200-200 ಕಾರ್ ಬರ್ತವೆ. ಎಲ್ಲ ಜನ ಜಾಸ್ತಿ, ಕನಿಷ್ಠ ಪಕ್ಷ ನಾವು 3,000-4,000 ಜನ ಹೋಗ್ತಾ ಇದೀವಿ. ಅಲ್ಲಿ ಸುಮಾರು ಒಂದು 50,000 ಜನ ಸೇರಂತ ನಿರೀಕ್ಷೆ ಐತೆ. ಎಲ್ಲ ತಾಲೂಕಲ್ಲೂ ಕೂಡ ಬರ್ತಾರೆ. ಅವ್ರು ಗೆಲ್ತಾರೆ. ನಾವು ನೋಡಿ ಇಷ್ಟು ಬಿಸ್ಲಾರು ಕೂಡ ಇಲ್ಲಿ ನೆರಳಿಲ್ಲ, ಕುಡಿಯಕ್ ನೀರಿಲ್ಲ. ಇಲ್ಲಿಂದ ಕೂಡ ಟೋಲಾಗಿ ಏನು ಒಂದು ಕಾಪಿನೂ ಕೂಡ ಸಿಗ್ತಾ ಇಲ್ಲ. ಆದ್ರೂ ನಮ್ಮ ಕಾರ್ಯಕರ್ತರು ಸುಮಾರು 2 ಅವರಿಂದ ನೀವು ನೋಡ್ತಾ ಇದೀರಿ ಯಾವ ರೀತಿ ಹುಮ್ಮಸ್ಸಿಂದ ನಿಂತವ್ರೆ ಅಂತಂದ್ರೆ ಇದೇನೋ ಅವ್ರ ಮನೆ ಸ್ವಂತ ಕೆಲಸ ಅಲ್ಲ. ಬಟ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ದೇಶದ ಅಭಿಮಾನ, ನರೇಂದ್ರ ಮೋದಿ ಅಭಿಮಾನ, ದೇವೇಗೌಡರ ಇಟ್ಟಿರ್ತಕ್ಕಂಥ ನಿಷ್ಠೆಗೆ ಜನ ಎಲ್ಲರೂ ಕೂಡ ಕಾತರದ ನಿಂತವ್ರೆ. ನಾವು ಮೋದಿ ಅವ್ರನ್ನ ನೋಡ್ಲೇಬೇಕು, ಮತ್ತೊಮ್ಮೆ ಪ್ರಧಾನಿಯಾಗಿ ಈ ದೇಶ ಸುಭಿಕ್ಷಬೇಕು ಅಂತ ಹೇಳ್ಬಿಟ್ಟು ಆತ ನಾವು ಕೂಡ ಹೋಗ್ತಾ ಇದೀವಿ. ಒಳ್ಳೆದ ಕಾರ್ಗೆ ಅಂತ ಹೇಳಿ ಪ್ರತಿ ಒಂದೊಂದು ಹೋಬಳಿಗೂ ಕೂಡ 100-150 ಕಾರ್ ಬರಬೇಕು ಅಂತೇಳಿ ಜೆಡಿಎಸ್ ಮತ್ತೆ ಬಿಜೆಪಿ ಈಗ ಎರಡು ಪಾರ್ಟಿ ಅಂತಕ್ಕಂಥದ್ದಿಲ್ಲ. ಈಗ ಒಂದೇ ಸಮನ್ವಯ ಸಮಿತಿಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ರಿಂದ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಕೂಡ ಸೇರಿ ಒಂದು 500-600 ಕಾರ್ ಹೋಗ್ತಾ ಇದೀವಿ. ಒಂದೊಂದಕ್ಕೂ ಸತ್ಯ, ಯಾವುದೇ ಕಾರಣಕ್ಕೂ ಕೂಡ ಈ ಸಲ ಒಂದು 2-2.5 ಲಕ್ಷದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೆಲ್ತಾರೆ. ಅದು ಕೂಡ ಸಂಶಯ ಇಲ್ಲ. ಎಕ್ಸ್ಪೆಷಲಿ ನಮ್ಮ ತಾಲೂಕಲ್ಲೂ ಕೂಡ ಹೋಸತಿ ಇದ್ದಿದ್ದ ವಾತಾವರಣನೇ ಬೇರೆ, ಈಗಿರ್ತಕ್ಕಂಥ ವಾತಾವರಣನೇ ಬೇರೆ. ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಒಂದಾಗಿರೋದ್ರಿಂದ ಕನಿಷ್ಠ ಪಕ್ಷ ಒಂದು 25,000 ಓಟಾರು ಕೂಡ ಮುಂಚೂಣಿ ಕೊಡ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡ್ತೀವಿ. ದೇವೇಗೌಡರು ಸುಮಾರು 25 ವರ್ಷದಿಂದ ಪ್ರಧಾನಿಯಾಗಿರ್ತಕ್ಕಂಥವ್ರು. ಅವ್ರ ಮನಸ್ಸಲ್ಲಿ ಅನ್ಸೈತೆ ಬಹುಶಃ ಈ ದೇಶ ಮುಂದೆ ಉಳಿಬೇಕು ಅಂತಂದ್ರೆ ತುಂಬಾ ಅವಶ್ಯಕತೆ ಇರತಕ್ಕಂಥದ್ದು ನರೇಂದ್ರ ಮೋದಿ. 150 ಕಾರು ಹೋಗ್ತಾ ಇದೀವಿ. ಜೆಡಿಎಸ್ ಬಿಜೆಪಿ ಎರಡೂ ಸೇರಿ ಎಲ್ಲ ನಮ್ಮಲ್ಲೇನು ಪಕ್ಷ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ಕಾರ್ನಲ್ಲಿ ಬಿಜೆಪಿ ಅವರಾಗ್ಬೋದು, ಜೆಡಿಎಸ್ ಅವರಾಗ್ಬೋದು, ಸಮಾನ ಮನಸ್ಕರರು ಎಲ್ಲ ಒಂದೇ ಒಟ್ಟಾಗಿ ನಾಮಿನೇಷನ್ ಮಾಡೋಕ್ಕೋಸ್ಕರ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದೀವಿ.
ಏನ್ ಹೇಳಕ್ ಇಷ್ಟಪಡ್ತೀರಾ? ಸುಧಾಕರ್ ಅವರು ಎಷ್ಟು ಅಂತರದಿಂದ ಗೆಲ್ತಾರೆ, ಮತ್ತೆ ಇಲ್ಲಿನ ಒಂದು ಸಂಘಟನೆ ಯಾವ ರೀತಿ ಆಗಿದೆ ನಿಮ್ಮ? ನಮ್ಮಲ್ಲಿ ಏನಾಗಿದೆ, ದೇಶ ಉಳಿಬೇಕಂದ್ರೆ ಮೋದಿ ಇರ್ಬೇಕು, ಮೋದಿ ಅವ್ರಿಗೆ ಬೆಂಬಲ ಕೈ ಜೋಡಿಸ್ಬೇಕು ಅಂತ ಹೇಳಿದ್ರೆ ಸುಧಾಕರ್ ಇರ್ಬೇಕು. ಹಂಗಾಗಿ ನಮ್ಮ ಮತ ಈ ಬಾರಿ ಬಿಜೆಪಿಗೆ. ಏನು ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರು ಮತ್ತೆ ಯಡಿಯೂರಪ್ಪ ಅವರು ಇಬ್ರು ಹೊಂದಾಣಿಕೆ ಮಾಡಿಕೊಂಡು ಮೋದಿ ಕೈ ಬಲಪಡಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದರಂತೆ ನಾವು ಪಕ್ಷದ ಕಾರ್ಯಕರ್ತರು ನಾವು ಬಿಜೆಪಿಯನ್ನ ಬೆಂಬಲಿಸ್ತಾ ಇದ್ದೀವಿ. ಎಲ್ಲ ಕಣ್ಣಾಗ ನೋಡುನು ನಮ್ಮ ಪ್ರಶ್ನೆ ಕೇಳ್ತೀರಾ ಅಂದ್ರೆ ಇದು ಅರ್ಥವಿಲ್ಲದ ಕೆಲಸ. ಈಗಾಗಲೇ ನೋಡಿದೀರಾ, ಅವತ್ತು ಮೈತ್ರಿ ಸಭೆ ಕರೆದಾಗ ಎಷ್ಟು ಜನ ಇತ್ತು, ಎಲ್ಲ ಬರೇ ಮುಖಂಡರು, ಬರೇ ಫೋನ್ ಕಾಲ್ಗೆ ಇವತ್ತು 3,000ದಿಂದ 4,000 ಜನ ಸೇರ್ಕೊಂಡಿದ್ದು. ಇವತ್ತು 350 ಕಾರ್ ಮೇಲ್ಪಟ್ಟು ಇವತ್ತು ನಾವು ನಾಮಿನೇಷನ್ಗೆ ಯಾರು ಇಲ್ಲಿ ₹1 ಕಾಸು ಮುಟ್ದಂಗೆ ಅವ್ರವ್ರ ವೆಹಿಕಲ್ಗಳು ತಗೊಂಡು ಬರೀ ವೆಹಿಕಲ್ಗಳಿಗೆ ಇವತ್ತು 350ರಿಂದ 400 ಕಾರ್ನಲ್ಲಿ ತೆರಳುತ್ತಾ ಇದ್ವಿ ಬಿಜೆಪಿ ಮತ್ತು JDS ನವರು. ಒಟ್ಟಾರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವ ರೀತಿ ಒಂದು ಸಂಘಟನೆ ಆಗಿದೆ, ಮುಂದಿನ ಚುನಾವಣೆಗಳು ಮುಂದುವರಿತದೆ ಅಂದ್ರೆ ಇವತ್ತು ಕಾದ್ ನೋಡ್ಬೇಕಾಗ್ತೈತೆ. ಇವತ್ತು ಏನು 30,000 ಲೀಡ್ ತಗೊಂಡಿದ್ರು ಈ ನೆಲಮಂಗಲ ಕ್ಷೇತ್ರದಲ್ಲಿ, ಅದ್ರ 1 ಡಬಲ್ ಕೊಡ್ತೀವಿ ಇವತ್ತು ತಿರುಗಿಸ್ಕೊಡುವಂತ ಯೋಜನೆ ನಾವು ಬಿಜೆಪಿ JDS ಅವರು ಮಾಜಿ ಅಲ್ಲಿ MLAಗೆ ಈ ಸರಿ ಕೊಡ್ತೀವಿ ನಾವು ತಿರುಗಿಸ್ ಬಾಣವನ್ನ. ಯಾವ ರೀತಿ ಸಂಘಟನೆ ಆಗಿದೆ ಸರ್ ನಿಮ್ಮ? ನೋಡಿ, ಎಲ್ಲರಿಗೂ ನಿಮ್ಗೆ ಗೊತ್ತು, JDS ಮತ್ತೆ ಬಿಜೆಪಿ ಅವರು ಅಂಟಂತನ ಇದ್ದಂಗೆ ಇವತ್ತು ಅಲ್ಲಿ ಏನು ಕೇಂದ್ರದಲ್ಲಿ ರಾಜ್ಯದಲ್ಲಿ ಎಲ್ಲ ಒಂದಾಗಿ ಇವತ್ತು ಒಗ್ಗೂಡ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನೇ ನಾವು ಹಳ್ಳಿಗೂ ಬಿಜೆಪಿ JDS ಕಾರ್ಯಕರ್ತರು ಎಲ್ಲ ಒಗ್ಗೂಡ್ಕೊಂಡೇ ಇವತ್ತು ಚುನಾವಣೆ ಎದುರಿಸ್ತಾ ಇದ್ದೀವಿ. ಅವರು ಹಾಗೆ ನಮ್ಮ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಇವರೆಲ್ಲ ಸೇರಿ ದೇಶದ ಬಗ್ಗೆ ಏನ್ ಚಿಂತೆ ಮಾಡಿರ್ತಕ್ಕಂಥ ಶಕ್ತಿ ಅವ್ರಿಗೆ ಇದೆಯೋ, ಅವರು ಏನ್ ಹೇಳ್ತಾರೋ ಅದನ್ನ ನಡ್ಕೊಳ್ಳಿ. ನಮ್ಮ ಮೈತ್ರಿ 2 ಪಕ್ಷದವರು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಸರ್, ಎಷ್ಟು ಕಾರ್ಗಳಲ್ಲಿ ತೆರಳ್ತಾ ಇದ್ದೀರಾ, ಮತ್ತೆ ಯಾವ ರೀತಿ ಜನರ ಒಂದು ಬೆಂಬಲ ಕಾಣ್ತಾ ಇದೆ? ಈಗ ಪರಿಸ್ಥಿತಿ ಏನಾಗಿದೆ, ಇವತ್ತಿನ ಯುವಕರು ಈ ಭಾರತ ದೇಶ ಏನಾದ್ರೂ ಒಳ್ಳೆ ದುಸ್ಥಿತಿ ಬರ್ಬೇಕಂತ ಯೋಚನೆ ಮಾಡಿದೆ. ನರೇಂದ್ರ ಮೋದಿ ಅಂತ ಒಬ್ರು ಪ್ರಧಾನಮಂತ್ರಿ ರಾಜ್ಯಕ್ಕೆ ಬೇಕಾಗ್ತದೆ ಅಂತ ಹೇಳಿ ನಮ್ಮ ದೇಶದ ಜನ ಎಚ್ಚೆತ್ಕೊಂಡಿದ್ದಾರೆ. ಇವತ್ತು ಯಾವತ್ತು ಇವ್ರು ಏನು ಮೋಸ ಮಾಡ್ತಾರೆ, ಏನು ವಂಚನೆ ಮಾಡ್ತಾರೆ ಅಂತ ಜನಕ್ಕೆಲ್ಲ ಗೊತ್ತಾಗಿದೆ. ದಯವಿಟ್ಟು ಈ ಎಲೆಕ್ಷನ್ ನಲ್ಲಿ ಇಡೀ ಭಾರತ ದೇಶದಲ್ಲಿ 400ರಿಂದ 450 ಸೀಟ್ ಹೋಗತಕ್ಕಂತ ಒಂದು ಕೆಲಸವನ್ನು ಮಾಡತಕ್ಕಂತ ಶಕ್ತಿ ಈ ಭಾರತ ದೇಶ ಜನಕ್ಕಿದೆ. ಯಾಕೆಂದ್ರೆ ನರೇಂದ್ರ ಮೋದಿ ಅವರು ಒಳ್ಳೆ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಆ ರಾಮನ ಆಶೀರ್ವಾದದಿಂದನ ಈ ಸಾರಿ ಭಾರತ ದೇಶದಲ್ಲಿ ಒಳ್ಳೆ ಜಯ ಸಾಧಿಸ್ತಾರೆ ಅಂತ ನಂಬಿಕೆ ನಮ್ಗೆ. ಮೈತ್ರಿ ಮಾಡ್ತಕ್ಕಂಥ ವಿಚಾರನ ವರಿಷ್ಠ ದೇವೇಗೌಡರು ಹಾಗೆ ನಮ್ಮ ಕುಮಾರಣ್ಣವರು, ನಮ್ಮ ಪಾರ್ಟಿ ಎಲ್ಲ ಅಧ್ಯಕ್ಷರುಗಳು, ಯುವಕರೆಲ್ಲ ಸೇರಿ ಮೈತ್ರಿ ಮಾಡೋ ಸರಿ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ರು. ಆ ತೀರ್ಮಾನದಂತೆ ನಾವೆಲ್ಲ ನಮ್ಮ ರಾಜ್ಯದ ಜನ ಆ ತೀರ್ಮಾನಕ್ಕೆ ಒಪ್ಕೊಂಡಿದ್ವಿ. ಈ ಕಡೆಯಿಂದ ಇವತ್ತು ಒಂದು 250ರಿಂದ 300 ಕಾರುಗಳಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ. ಸುಧಾಕರ್ ನಮ್ಮ ನೆಲಮಂಗಲ ತಾಲೂಕಲ್ಲಿ 35,000 ಲೀಡ್ನಿಂದ ಗೆಲ್ಲಿಸ್ತೀವಿ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಬಿಜೆಪಿ JDS. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನಾವು ಇವತ್ತು ಕಾಂಗ್ರೆಸ್ಗೆ ಯಾರು ಈ ಕಡೆ ಬಂದಿಲ್ಲ. ನಾವೆಲ್ಲರೂ ಕೂಡ ಬಿಜೆಪಿ JDS ಒಂದಾಗಿ ಸುಧಾಕರ್ನ ಗೆಲ್ಲಿಸ್ಕೊಂಡು ಖಚಿತ. ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ? ಮೈತ್ರಿ ಅಭ್ಯರ್ಥಿಗಳೆಲ್ಲ ಒಂದ್ ಕಡೆ ಹೊಸ ಶಕ್ತಿ ಮೂಡಿದ್ಯಾ ಅಂತ? ಪೂರ್ತಿ ಹೊಸ ಶಕ್ತಿನೇ ಮೂಡ್ಬಿಟ್ಟಿದೆ ಈಗ. ಅದಕ್ಕೆ ಸುಧಾಕರ್ ಅವ್ರಿಗೆ ಇವಾಗ ಯಾವ ರೀತಿ ಬೆಂಬಲ ಕೊಡಕ್ಕೆ ಹೇಳ್ತಾ ಇದ್ದೀರಾ? ಎಲ್ಲರೂ ಕೂಡ ನಾವು JDS ಬಿಜೆಪಿನವರು ಎಲ್ಲರೂ ಬೆಂಬಲ ಕೊಡಬೇಕು ಅಂತ ಹೇಳಿ ಸುಮಾರು 300 ಕಾರ್ನಲ್ಲಿ ಇವತ್ತು ಹೋಗ್ತಾ ಇದ್ದೀವಿ. ತಮ್ಮ ಹೆಸರು? TM ಉಮಾಶಂಕರ್, ಮಾಜಿ ಅಧ್ಯಕ್ಷ.